ಜಾಹ್ನವಿ ವಿಶ್ವನಾಥ್ ಅವರೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಗನ್ಸ್ ಅಂಡ್ ರೋಸಸ್, ನೀವು ಗನ್ನ ರೋಸ್ ಎರಡೂ ಅಲ್ಲ, ರೋಸ್ ಫ್ರೆಂಡ್ ನಾನು. ರೋಸ್ ಫ್ರೆಂಡ್ ಅಂದ್ರೆ ರೋಸೇ ಅಲ್ವಾ? ಯಾ ಹೌದು, ಅದು ಒಂಥರ ರೋಸೆ. ಯಾ ಇದರಲ್ಲಿ ನಂದು ಪಾತ್ರ ಹೀರೋಯಿನ್ ಏನಿದ್ದಾರೆ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಬೇರೆ ಸಿನಿಮಾದಲ್ಲಿರೋ ಥರ ಏನು ಫ್ರೆಂಡ್ ಕ್ಯಾರೆಕ್ಟರ್ ಅಲ್ಲ ಇದು. ಈ ಸ್ಟೋರಿಗೆ ಆ ಪಾತ್ರಕ್ಕೆ ಒಂದು ಇಂಪ್ಯಾಕ್ಟ್ ಇದೆ. ಕ್ಲೈಮ್ಯಾಕ್ಸಲ್ಲಿ ಬರ್ತಾ ನನಗೂ ಒಂದಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಒಂದು ರೋಲ್. ಯಾವಾಗಲೂ ಹೀರೋಯಿನ್ ಜೊತೆ ಇರೋದು, ಲೈಕ್ ಶಿ ಈಸ್ ಮೆಚೂರ್ಡ್ ಥಿಂಕಿಂಗ್, ಸ್ಟ್ರಾಂಗ್. ಈಗೇನಾದರೂ ಹೀರೋಯಿನ್ ತಪ್ಪು ಮಾಡ್ತಿದ್ದಾಳೆ ಅಂತ ಅವಳಿಗೆ ಅನಿಸ್ತು ಅಂದರೆ ಅವಳು ಗೈಡ್ ಮಾಡ್ತಿರ್ತಾಳೆ, ನೀನು ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ ಅನ್ನೋ ಈ ಥರ ಒಂದು ಒಳ್ಳೆ ಹೀರೋಯಿನ್ಗೂ ಮತ್ತು ನನ್ನ ಕ್ಯಾರೆಕ್ಟರ್ಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರೋವಂಥ. ಯೂಶಲಿ ಹೀರೋಯಿನ್ಸ್ ಅವ್ರ ಹೀರೋ ಫ್ರೆಂಡ್ ಕ್ಯಾರೆಕ್ಟರು ತುಂಬಾ ಹೆಲ್ಪ್ ಮಾಡೋದಿರುತ್ತೆ, ಇಲ್ಲಾಂದ್ರೆ ಅದಕ್ಕೆ ಕಡಿ ಇಡೋ. ಸೊ ನಿಮ್ಗೂ ತುಂಬಾ ಒಳ್ಳೆ ಹೆಲ್ಪ್ ಮಾಡೋಂಥ ಪಾತ್ರ ಅಂತ ಹೇಳ್ತೀರಾ? ಹೌದು ಹೌದು. ಬೇರೆ ತರ ಏನಾದ್ರು ಹೀರೋಗೆ ಬೇರೆ ಸೈಡ್ ಇಂದ ಕಡಿ ಇಡೋದು ಇಲ್ಲ, ಆ ಥರದ್ದು ಏನೂ ಇಲ್ಲ. ನಂದು ಹೆಲ್ಪ್ ಮಾಡುವಂಥ ಪಾತ್ರನೇ ಇಲ್ಲಿರೋದು. ಇದು ಹೇಗೆ ಅಂತ ಅಂದರೆ, ಹೀರೋಯಿನ್ ಅವಳು ಬೇರೆ ಪಾತಲ್ಲಿ ಹೋಗ್ಬೇಕಾದ್ರೆ ನಾನು ಓಕೆ ನೀನು ಇದಲ್ಲ ಹೀಗಿರಬೇಕು, ನೀನು ಹೀಗೆ ಮಾಡಿದ್ರೆ ನಿನ್ನ ಲೈಫಿಗೆ ಒಳ್ಳೇದಾಗುತ್ತೆ ಅಂತ ಒಂದು ಹೇಳೋವಂಥದ್ದು. ಬೇರೆ ಅದೆಲ್ಲ ಹೇಳೋಂಗಿಲ್ಲ. ಅದೆಲ್ಲ ಹೇಳಿದ್ರೆ ನೀವು ಸಿನಿಮಾ ಹೇಗೆ ನೋಡೋದು? ಹೌದು ಹೌದು. ಅದನ್ನ ಒಂಥರ ಕಂಪೇರ್ ಮಾಡಿದ್ರೆ ಸೊ ಅದು ಈಸಿ ಅನಿಸ್ತಾ ಇದು ಈಸಿ ಅಂತ ಹೇಗಿತ್ತು ಜರ್ನಿ ಅಂತ? ನಾನು ಯಾವತ್ತೂ ಅದು ಎರಡನ್ನೂ ಕಂಪೇರ್ ಮಾಡಿಲ್ಲ. ಬಟ್ ಎರಡಕ್ಕೂ ಅದರದ್ದೇ ಆದ ಅಡ್ವಾಂಟೇಜಸ್ ಇದೆ, ಡಿಸಡ್ವಾಂಟೇಜಸ್ ಇದೆ. ನಾನು ಎರಡನ್ನೂ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೆ ಬಟ್ ನಂಗೆ ಥಿಯೇಟರಲ್ಲಿ ತುಂಬ ಹೆಲ್ಪ್ ಆಗಿದ್ದು ಅಂದರೆ ನನಗೆ ಫಿಯರ್ ಅನ್ನೋದು ಇಲ್ಲ. ಈಗ ಎಲ್ಲರೂ ನನಗೆ ಕ್ವೆಶ್ಚನ್ ಕೇಳಿದ್ರು, ನಿಮಗೆ ಭಯ ಆಗಲಿಲ್ವಾ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಅಂತ. ಯಾಕಂದರೆ ನಾನು ಅಲ್ಲಿ ತುಂಬ ಜನ ಡೈರೆಕ್ಟಾಗಿ ನಾನು ಅವ್ರನ್ನ ಆಡಿಯನ್ಸ್ನ ಫೇಸ್ ಮಾಡಿರೋದ್ರಿಂದ ನಂಗೆ ಥಿಯೇಟರಲ್ಲಿ ನಂಗೆ ಕ್ಯಾಮ್ರಾ ಅಷ್ಟು ಭಯ ಅಂತ ಅನಿಸಿಲ್ಲ. ಕ್ಯಾಮ್ರಾಗಿನ್ನ ಜನಗಳ ಕಣ್ಗಳು ನಮ್ಗೆ ಜಾಸ್ತಿ ಭಯಪಡಿಸುತ್ತೆ. ಅದನ್ನ ಅವ್ರನ್ನ ಫೇಸ್ ಮಾಡಾದ್ಮೇಲೆ ನಂಗೆ ಕ್ಯಾಮ್ರಾನ ಈಸಿಯಾಗಿ ಫೇಸ್ ಮಾಡಿದೆ, ನನಗೆಲ್ಲೂ ಭಯ ಅಂತ ಅನಿಸಿಲ್ಲ ನನಗೆ. ಬಟ್ ನಾನು ಎರಡನ್ನೂ ಎಂಜಾಯ್ ಮಾಡಿದ್ದೀನಿ. ಎರಡರಲ್ಲೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ನಂಗೆ ಖುಷಿ ಇದೆ, ಎರಡರ ಬಗ್ಗೆನೂ ಖುಷಿ ಇದೆ. ಕೆಲವು ಡೈಲಾಗ್ಗಳನ್ನ ತುಂಬಾ ಮೃದುವಾಗಿರೋ ಡೈಲಾಗ್ ತುಂಬಾ ಕೂಗಿ ಹೇಳಲೇಬೇಕು, ಹೌದು ಹೌದು, ಜನಗಳಿಗೆ ತಲುಪಬೇಕು ಅಂತ. ಹೌದು. ಬಟ್ ಸಿನಿಮಾ ಅಂತ ಬಂದಾಗ ಎಷ್ಟು ಮೃದುವನ್ನ ತುಂಬಾ ಅಷ್ಟುಗಿಂತ ಸಾಫ್ಟ್ ಆಗಿ ಹೇಳ್ಬೇಕು ಅಂತ ಹೌದು. ಅದು ನಿಮ್ಗೆ ಹೇಗೆ ಅನಿಸ್ತು? ಕಷ್ಟ ಆಯ್ತಾ? ಇಲ್ಲ ಇಲ್ಲ, ಅದೆಲ್ಲ ನನಗೇನು ಕಷ್ಟ ಆಗಿಲ್ಲ. ಗೊತ್ತಿಲ್ಲ ಅದು ಹೇಗೆ ಅಂತ. ಬಟ್ ನನಗೆ ಇಲ್ಲೆಲ್ಲ ನನಗೆ ಆ ಥರ ಪ್ರಾಬ್ಲಮ್ಸ್ ಏನಾಗಿಲ್ಲ. ಯಾರು ನನಗೆ ನೀನು ಜೋರಾಗಿ ಹೇಳ್ತಿದ್ದೆ ಡೈಲಾಗ್ ದಾನಕ್ಕೆ ಹೇಳು, ಆ ಥರ ಯಾವುದೇ ಪ್ರಾಬ್ಲಮ್ಸ್ ಆಗಿಲ್ಲ. ನಾನು ಅಲ್ಲಲ್ಲಿ ಹೇಗೆ ಮಾತಾಡಬೇಕು ಆ ರೀತಿ ಮಾತಾಡಿದ್ದೀನಿ. ಇಲ್ಲ, ಆ ಥರ ಆಗಿಲ್ಲ. ಬಟ್ ಇನ್ನೊಂದು ಇದೆ ಅಂದರೆ, ನಾನು ಡೈಲಾಗ್ ಹೇಳಬೇಕಾದ್ರೆ ಫಾಸ್ಟಾಗಿ ಹೇಳ್ಬಿಡ್ತಾ ಇದ್ದೆ, ಜೋರಾಗಿ ಹೇಳ್ತಲ್ಲ ಫಾಸ್ಟಾಗಿ ಹೇಳ್ಬಿಡ್ತಾ ಇದ್ದೆ. ಅವಾಗ ನನಗೆ ಡೈರೆಕ್ಟರ್ ಹೇಳಿದ್ರು, ನೋ ಹಿಂಗೆ ಹೇಳಿದ್ರೆ ಅದು ಕನೆಕ್ಟ್ ಆಗಲ್ಲ, ನಿಮಗೆ ಸ್ಲೋ ಆಗಿ ನೀಟಾಗಿ ಹೇಳ್ಬೇಕು ಅದನ್ನ ಅಂತ ನನಗೆ ಗೈಡ್ ಮಾಡಿದಾಗ ಓಕೆ ನೆಕ್ಸ್ಟ್ ಇಂಪ್ರೂವ್ ಆದೆ. ಇಲ್ಲ, ನಂಗೆ ಟೈಟಲ್ ಬಗ್ಗೆ ತುಂಬ ಖುಷಿ ಇದೆ. ಆ ಟೈಟಲ್ ಹೀರೋ ಅವರು ಕೊಟ್ಟಿರೋವಂಥ ಟೈಟಲ್ ಡಿಫ್ರೆಂಟ್ ಆಗಿದೆ ಮತ್ತು ಅಟ್ರಾಕ್ಟ್ ಅಂತ ಅನಿಸುತ್ತೆ. ಅದು ಕೇಳಿದ ತಕ್ಷಣ ಏನು ಈ ಥರ ಇದೆ ಅಂತ. ಬಟ್ ಚೆನ್ನಾಗಿದೆ. ಅಂದರೆ ಟೈಟಲ್ ಹೇಳೋ ಥರ ಗನ್ಸ್ ಅಂತ ಬಂದಾಗ ಅಲ್ಲಿ ಒಂದಷ್ಟು ಫೈಟ್ಸ್ ಆ ಥರ ಬರುತ್ತೆ, ರೋಸ್ ಅಂತ ಬಂದಾಗ ಲವ್ ಬರುತ್ತೆ. ಅದು ಎರಡು ಕೂಡ್ದಾಗ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದಲ್ಲಿರೋದ್ರಿಂದ ಆ ಸಿನಿಮಾಗೆ ಆ ಟೈಟಲ್ಗೆ ಒಂದು ಒಳ್ಳೆ ಅಂದರೆ ಕರೆಕ್ಟಾಗಿರೋದನ್ನ ಸೂಟ್ ಆಗೋ ಥರ ಇಟ್ಟಿದ್ದಾರೆ. ಸೊ ನನಗೆ ಖುಷಿ ಇದೆ ಆ ಟೈಟಲ್ ಬಗ್ಗೆ. ಕೊಟ್ಟಿಲ್ಲ, ಕೊಡಬೇಕಿತ್ತು. ಇಲ್ಲ, ಕೊಟ್ಟಿಲ್ಲ. ಯಾಕಂದರೆ ನಮ್ಮ ಹೀರೋಯಿನ್ಸ್ ಲವ್ ಸ್ಟೋರಿನೇ ಇರೋದ್ರಿಂದ ನನಗೆಲ್ಲ ಲವ್ ಸ್ಟೋರಿ ಎಲ್ಲ ಏನಿಲ್ಲ. ಯಾ ಹೌದು ಹೌದು ಹೌದು. ಹೌದು ಹೌದು. ಇಲ್ಲ ಇಲ್ಲ, ಅವ್ರ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡೋ ಭಾಗ್ಯ ಸಿಕ್ಕಿಲ್ಲ. ಬಟ್ ನಂಗೆ ಅದು ಬೇಜಾರಿದೆ.
ಅಂದರೆ ನಾನು ಅವ್ರನ್ನ ಸಿನಿಮಾದಲ್ಲಿ ಮಾತ್ರ ನೋಡಿದ್ದೀನಿ, ಮತ್ತು ಕೆಲವರು ಹೇಳಿದ್ದಾರೆ ಅವರು ಹೀಗೆ ಅವರ ಈ ಥರ ಅಂತ. ನನಗೆ ಅದು ಅವ್ರನ್ನ ನೋಡಬೇಕಿತ್ತು, ಅವ್ರು ಆ್ಯಕ್ಟ್ ಮಾಡುವಾಗ ಹೇಗೆ ಆ್ಯಕ್ಟ್ ಮಾಡ್ತಾರೆ ಇದೆಲ್ಲ ನೋಡೋ ಒಂದು ಆಸೆ ಇತ್ತು. ಆದರೆ ಈ ಸಿನಿಮಾದಲ್ಲಿ ಅದಾಗಿಲ್ಲ, ಮುಂದೆ ನೋಡೋಣ. ಇಲ್ಲ ಅಂದರೆ ಅವ್ರ ಸೀನಲ್ಲಿ ನಂದು ಇದಿರಲಿಲ್ಲ, ಕ್ಯಾರೆಕ್ಟರ್ ಇರಲಿಲ್ಲ, ಹಾಗಾಗಿ ನಾನು ಅವ್ರನ್ನ ಮೀಟ್ ಕೂಡ ಮಾಡಿಲ್ಲ. ಅಂದರೆ ನನಗೆ ಅವಿನಾಶ್ ಸರ್ ಅವ್ರ ಜೊತೆನೂ ನನಗೆ ಇರಲಿಲ್ಲ. ನಾನು ಶೋಭರಾಜ್ ಸರ್ ಅವ್ರ ಜೊತೆ ಮತ್ತು ಹೀರೋಯಿನ್ಸ್ ಮತ್ತು ಇನ್ನು ಸ್ಮಾಲ್ ಕ್ಯಾರೆಕ್ಟರ್ಸ್ ಬರ್ತಾರೆ ಅವ್ರ ಜೊತೆ ಮಾತ್ರನೇ ಇದ್ದಿದ್ದು. ಹಾಗಾಗಿ ಬೇರೆ ಯಾರು ಗೊತ್ತಿಲ್ಲ ನನಗೆ. ಶೋಭರಾಜ್ ಸರ್ ಜೊತೆ ಅವ್ರ ಬಗ್ಗೆ ಹೇಳೋಂಗೆ ಎಲ್ಲ ಇನ್ಸ್ಟೆಂಟಾಗಿ ಡೈಲಾಗ್ಸ್ ಆಗಿರ್ಬೋದು, ಅವ್ರಿಗೇನು ಎಕ್ಸ್ಟ್ರಾ ಎಫರ್ಟೇ ಬೇಡ, ಅಷ್ಟು ಈಸಿಯಾಗಿ ಡೈಲಾಗ್ಸ್ ತೊಗೊಳ್ಳೋದಾಗಿರ್ಬೋದು. ಮತ್ತು ಇನ್ನೊಂದು ತುಂಬ ಜೋವಿಯಲ್ ಆಗಿರ್ತಾರೆ, ಕಾಮಿಡಿ ಮಾಡಿಕೊಂಡು ನಗಿಸ್ಕೊಂಡು. ಇಷ್ಟ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು. ನನಗೆ ನಿಜ ನನಗೆ ಅರ್ಥ ಆಗಿದ್ದು ನನ್ನಲ್ಲಿರೋ ವೀಕ್ನೆಸ್ ಏನು, ನನ್ನಲ್ಲಿರೋ ಸ್ಟ್ರೆಂತ್ ಏನು, ನಾನು ಫಸ್ಟ್ ಏನು ಇಂಪ್ರೂವ್ ಮಾಡ್ಕೋಬೇಕು. ನಿಜ ಇದು ನನಗೆ ಅರ್ಥ ಆಗಿದ್ದು. ನನಗೆ ತುಂಬ ಅನಿಸಿದೆ, ಓಕೆ ನಾನು ಹೀಗೆ ಇದೆ, ಇದ್ರಲ್ಲಿ ಆಗಲ್ಲ, ಹ್ಯಾವ್ ಟು ಇಂಪ್ರೂವ್. ಇದ್ರನ್ನ ಇಂಪ್ರೂವ್ ಮಾಡಿಕೊಂಡ್ರೆ ಮಾತ್ರ ನನಗೆ ಏನು ಹೇಳೋದು, ಮುಂದೆ ನಾನು ಒಳ್ಳೆಯ ಪರ್ಫಾರ್ಮರ್ ಆಗೋದಕ್ಕೆ ಸಾಧ್ಯ. ಅಂದರೆ ನನ್ನ ಬಗ್ಗೆ ನಾನು ಕಲಿತೆ, ನಾನು ಏನೇನು ವರ್ಕ್ ಮಾಡಬೇಕು ಅನ್ನೋದು. ನಾನೇನು ಹೀರೋಯಿನ್ ಆಗಬೇಕು ಅನ್ನೋದೇನು ನನ್ನ ಆಸೆ ಅಲ್ಲ, ಒಂದು ಒಳ್ಳೆ ನಟಿ ಆಗಬೇಕು. ನನಗೆ ಕೊಡೋಂತಹ ಪಾತ್ರ ನನಗಿಷ್ಟ ಆಗಬೇಕು, ನಾನು ಆ ಪಾತ್ರಕ್ಕೆ ಜೀವ ತುಂಬಬೇಕು. ಅದು ಬಿಟ್ಟರೆ ಹೀರೋಯಿನ್ ಗೊತ್ತಿಲ್ಲ. ಈಗ ನನಗೆ ಎಲ್ಲರೂ ಹೇಳ್ತಾರೆ ನೀನು ಈಗ ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗ ನಾನು ಹೀರೋಯಿನ್ ಅಂತ ಅಂದ್ರೆ ನನಗೇನು ಡಿಫ್ರೆನ್ಸ್ ಅನ್ಸಲ್ಲ. ಒಂದು ಪಾತ್ರ ನಾನು ನನಗೆ ಯಾರಾದರೂ ಕ್ಯಾರೆಕ್ಟರ್ ಕೊಟ್ಟಾಗ ಆ ಕ್ಯಾರೆಕ್ಟರ್ ಹೇಗಿದೆ ಅಂತ ಕೇಳ್ತೀನಿ ಹೊರತು ಅದು ಹೀರೋಯಿನ್ನ ಅಲ್ವಾ ಅಂತ ನಾನು ಕೇಳಲ್ಲ. ಅದು ನನಗೆ ಇಷ್ಟ ಆಯಿತು, ನಾನು ಅದನ್ನು ಮಾಡಬಲ್ಲೆ ಅಂತ ನನಗನ್ಸುತ್ತೆ, ಓಕೆ ನಾನು ಮಾಡ್ತೀನಿ. ನನಗೇನು ಹೀರೋಯಿನ್ ಅಂದ ತಕ್ಷಣ ಏನೋ ದೊಡ್ಡ ಇದು ಆ ಥರ ಎಲ್ಲ ಏನಿಲ್ಲ. ನನಗೆ ನಾನು ನಿಜ ಹೇಳಬೇಕಂದ್ರೆ ನಾನು ಆ್ಯಕ್ಟಿಂಗ್ನ ಶುರು ಮಾಡಬೇಕಾದ್ರೆ ನನಗೆ ಇನ್ಸ್ಪಿರೇಷನ್ ಅಂತ ನಾನು ಯಾರನ್ನೂ ತೊಗೊಂಡಿರಲಿಲ್ಲ. ನನಗೆ ಆ್ಯಕ್ಟಿಂಗ್ ಇಷ್ಟ ಅಂತ ನನಗೆ ಗೊತ್ತಾಯಿತು, ನನ್ನ ಪಾತ್ ಅದು ಅಂತ ಗೊತ್ತಾಗಿ ನಾನು ಥಿಯೇಟರ್ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ನಾನು ಥಿಯೇಟರ್ ಮಾಡ್ತಾ ತುಂಬ ಸಿನಿಮಾಗಳನ್ನ ನೋಡ್ತಾ ನನಗೆ ಸೌಂದರ್ಯ ಮ್ಯಾಮ್ ನನಗೆ ತುಂಬ ಇಷ್ಟ ಆಯಿತು. ಅವ್ರನ್ನ ನಾನು ಒಂದು ರೋಲ್ ಮಾಡಲಾಗಿ ತೊಗೋಬೋದು ಅಂತ ನನಗೆ ಅನಿಸಿದೆ. ನನಗೆ ಅವ್ರು ತುಂಬ ಇಷ್ಟ. ಅಂದರೆ ನಾನು ಅದು ಒಂದು ಅಂತ ಹೇಳೋಕ್ಕಾಗಲ್ಲ. ನೀವು ನೋಡ್ಬೋದು ಅವರ ಪ್ರತಿ ಸಿನಿಮಾ. ನನಗೆ ಅವ್ರದ್ದು 3 ಸಿನಿಮಾ ತುಂಬ ಫೇವ್ರೆಟ್. ದೋಣಿ ಸಾಗರ್ಲಿ ಮತ್ತು ದ್ವೀಪ ಮತ್ತು ಸಿಪಾಯಿ. ಈ 3 ಸಿನಿಮಾಗಳು ನನ್ನ ಫೇವ್ರೆಟ್ ಸಿನಿಮಾ ಆಯಿತಾ. ಅವರ ಕ್ಯಾರೆಕ್ಟರೈಸೇಷನ್ ಇದೆ, ಆ ಒಂದು ಸಿನಿಮಾದಲ್ಲಿ ಇರೋ ಥರ ಇನ್ನೊಂದಿಲ್ಲ. ಆ ಸಿಪಾಯಿಯಲ್ಲಿ ಹೆಂಗೆ ಮಾಡಿದ್ದಾರೆ ಅವರು, ಎಲ್ಲ ಕ್ಯಾರೆಕ್ಟರ್ಸ್ಗಿನ್ನ ಅದೊಂದು ಆ ಕ್ಯಾರೆಕ್ಟರೈಸೇಷನ್ ಡಿಫ್ರೆಂಟ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗೆ ಈಗಲೂ ಅಷ್ಟೇ, ನಾನು ಅವ್ರದ್ದು ಸಿನಿಮಾ ನೋಡಬೇಕಾದ್ರೆ ಪಕ್ಕದಲ್ಲಿ ಯಾರಿದ್ರು ನೋಡಲ್ಲ, ಯಾವ ಹೀರೋ ಇದ್ರೂ ಕೂಡ ನನ್ನ ಕಣ್ಣು ಅವ್ರ ಮೇಲೆ ಹೋಗಲ್ಲ. ಸೌಂದರ್ಯ ಮ್ಯಾಮ್ ಇದ್ದರೆ ಅವ್ರನ್ನ ಮಾತ್ರನೇ ನೋಡ್ತೀನಿ. ಅಷ್ಟು ನನಗೆ ಇಷ್ಟ ಆಗಿದ್ದಾರೆ ಅವರು. ಅಷ್ಟು ವರ್ಸಟೈಲ್ ಅಂತ ಹೇಳ್ಬೋದು ನಾವು. ನಾನು 2.5 years ಮಾಡಿದೆ. ಅದಾದಮೇಲೆ ನಾನು ಸಿನಿಮಾ ಆಡಿಷನ್ಸ್ ಈ ಥರ ಅಂತ ಬಂದಾಗ ನಾನು ಅದನ್ನು ಸ್ಟಾಪ್ ಮಾಡಿದೆ. ಮಾಡ್ತಾ ಇದ್ದೆ, ಆವಾಗಲೂ ಮಾಡ್ತಾ ಇದ್ದೆ. ಅಂದರೆ ಫಸ್ಟ್ 1-2 years ಬರೀ ಥಿಯೇಟರ್ ಅಷ್ಟೇ. ನಾನು ಸಿನಿಮಾ ಕಡೆ ತಿರುಗು ನೋಡಿರಲಿಲ್ಲ. ಫಸ್ಟ್ ಅಲ್ಲೆಲ್ಲ ನಾನು ಒಂದಷ್ಟು ಕಲ್ತ್ಕೋಬೇಕಿತ್ತು, ಅದು ಹೇಗಿದೆ ಅಂತೆಲ್ಲ ತಿಳ್ಕೊಂಡು ಆದಮೇಲೆ ನಾನು ಅದ್ರ ಜೊತೆಗೆ ಆಡಿಷನ್ಸ್ ಅಟೆಂಡ್ ಮಾಡೋಕ್ಕೆ ಅಂತ ಹೋದೆ. ನನಗೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾನು ನಿಜ ಹೇಳಬೇಕಂದ್ರೆ ಆ್ಯಕ್ಟಿಂಗ್ ಇದೆಲ್ಲ ಹೇಗಿರುತ್ತೆ ಇಂಡಸ್ಟ್ರಿ ನನಗೇನು ಗೊತ್ತಿರಲಿಲ್ಲ. ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಈ ದಂಶರಥ್ ಅಂತ ಒಂದು ಗೇಮ್ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಒಬ್ರು ಆ್ಯಕ್ಟ್ ಮಾಡಿದ್ರೆ ಒಬ್ರು ಗೆಸ್ ಮಾಡೋದು. ಅಲ್ಲಿ ನಂಗೆ ಬಲವಂತವಾಗಿ ನೀನು ಆ್ಯಕ್ಟೇ ಮಾಡಬೇಕು ಅಂತ ನನಗೆ ಕೊಟ್ಬಿಟ್ರು. ನನಗೆ ಮಾಡಿದೆ. ಬಟ್ ಅಲ್ಲಿ ಮಾಡಾದ್ಮೇಲೆ ನನಗೆ ಎಲ್ಲರೂ ಕ್ಲಾಪ್ ಮಾಡಿದ್ರು ನಾನು ಮಾಡಿದ ಆ್ಯಕ್ಟಿಂಗಿಗೆ. ಆಮೇಲೆ ನನಗೆ ಆಗಿದ್ದ ಖುಷಿನೇ ಬೇರೆ, ತೇಲ್ತಾ ಇದ್ದೆ ನಾನು. ಅದಾದ ಮೇಲೆ ನಾನು ಎಷ್ಟು ಎಂಜಾಯ್ ಮಾಡಿದೆ ಆ ಒಂದು ಆ್ಯಕ್ಟಿಂಗ್ ಅಂತ ಅಂದರೆ, ಅದಕ್ಕೆ ನನಗನ್ನಿಸ್ತು ಓಕೆ ನನ್ನ ಪಾತ್ ಇದೇ ಇರ್ಬೋದೇನೋ, ಓಕೆ ನೋಡೋಣ ಟ್ರೈ ಮಾಡೋಣ ಅನ್ನೋ ಒಂದು ಆಸೆಯಲ್ಲಿ ಟ್ರೈ ಮಾಡ್ತಾನೆ ಇದ್ದೀನಿ.
ಅಲ್ಲಿಂದ ಕಂಪ್ಲೀಟ್ ಆಗಿದೆ. ಯಾ ಹೌದು ಹೌದು, ನಾನು ಅಲ್ಲಿಂದ ನಾನು ಕಂಪ್ಲೀಟ್ ಫುಲ್ ನಾನು ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನೇನಂತ ಅಂದ್ಕೊಂಡು ನೆಕ್ಸ್ಟ್ ಆ್ಯಕ್ಟಿಂಗ್ ಕಡೆ ಮಾತ್ರನೇ ಬಂದೆ, ಬೇರೆ ಏನು ತಲೆ ಕೆಡ್ಸ್ಕೊಂಡಿಲ್ಲ. ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಮಾಡಿದೆ, ಅದನ್ನು ಬಿಡೋದಕ್ಕಾಗತ್ತಾ? ಅಂದರೆ ಏನು ಮಾಡಿದೆ ಅಂದರೆ ನಂಗೆ ಆ ಗೇಮ್ ಆಡಿದ ನೆಕ್ಸ್ಟ್ ನನಗೆ ಗೊತ್ತಾದ್ಮೇಲೆ ನಾನು ಥಿಯೇಟರ್ ಜಾಯ್ನ್ ಆಗಿದ್ದು. ಅದಾದ ನೆಕ್ಸ್ಟೇ ನಾನು ಥಿಯೇಟ್ರಿಗೆ ಜಾಯ್ನ್ ಆಗಿದ್ದು, ಆಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿದ್ದು. ಆ ಗ್ಯಾಪಲ್ಲೇ ನಂಗೆ ಇಂಜಿನಿಯರಿಂಗ್ ಮುಗೀತು. ನಾನು ಕಲಿಕೆ ಅನ್ನೋದೇನಿತ್ತು ಅಷ್ಟರಲ್ಲಿ ನಂಗೆ ಇಂಜಿನಿಯರಿಂಗ್ ಮುಗೀತು. ಅದು ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ನಾವು ಫಿಲ್ಮ್ಸ್ ಕಡೆ ಬಂದಿದ್ದು. ಹೊಸ ವರ್ಷಕ್ಕೆ ನಿಮಗೆ ಒಂದು ಹೊಸ ಜರ್ನಿ ಸಿಗ್ತಾ ಇದೆ. ಸೊ ಹೇಗೆ ಅದನ್ನು ತಗೊಳ್ಳೋಕೆ ರೆಡಿ ಆಗಿದ್ದೀರಾ? ಫ್ಯಾಮಿಲಿ ಎಲ್ಲ ಹೇಗೆ ಖುಷಿಯಾಗಿದೆ? ಅಂದರೆ ನನಗೆ ನಿಜ 2025 ಒಂದು ಹೊಸ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಇದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಮೇಲೆ ನಂದು ಇನ್ನೊಂದು ಅಧಿಪತ್ರ ಅಂತ ಒಂದು ಸಿನಿಮಾ ಇದೆ, ಅದು ಕೂಡ February 7th ರಿಲೀಸ್ಗಿದೆ. ಹಾಗಾಗಿ ನನಗೆ ಗೊತ್ತಿಲ್ಲ, ಒಂದು ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ, ಹಂಗೆ ಭಯ ಕೂಡ ಇದೆ. ಇದಾದ್ಮೇಲೆ ವಾಟ್ ನೆಕ್ಸ್ಟ್, ಏನಪ್ಪ, ಯಾವ ಚಾನ್ಸ್ ಬರುತ್ತೋ ಯಾವ್ದು ಬರೋಲ್ವೋ, ಏನಾಗ್ಬೋದು ನನ್ನ ಲೈಫ್ ಅನ್ನೋದು ಒಂದು ಭಯ ಕೂಡ ಇದೆ. ಮನೇಲಿ ಕೂಡ ಅಂದರೆ ಏನು ಅವರು ತುಂಬ ಎಕ್ಸೈಟ್ಮೆಂಟ್ ಆಗೇನೂ ಇಲ್ಲ, ಓಕೆ ನೋಡೋಣ ಮಾಡ್ತಿದ್ಯಾ ಮಾಡು ಅನ್ನೋ ರೀತಿ. ಐ ಆಮ್ ಹ್ಯಾಪಿ, ಓಕೆ ನನಗೆ ಖುಷಿ ಇದೆ, ನಾನು ಮಾಡ್ತಿರೋ ಕೆಲಸದ ಬಗ್ಗೆ ನನಗೆ ಖುಷಿ ಇದೆ, ನನಗೆ ಅದ್ರ ಬಗ್ಗೆ ಗೌರವ ಇದೆ. ಹಾಗಾಗಿ ನನಗೆ ಓಕೆ 2025ನ ರಿಸೀವ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಬಟ್ ಖುಷಿ ಜಾಸ್ತಿ ಇರಲಿ ಅನ್ನೋ ಒಂದು ನಂಬಿಕೆ ಮೇಲೆ 2025 ಬರಲಿ ಅನ್ನೋದು. ನಿಮ್ಮ ಪ್ರಕಾರ ಮನೆಯವರು ಕಾಯ್ತಿದ್ದಾರೆ, ಏನು ಮಾಡ್ಬೋದು ಇವರು? ಅದಿದೆ. ಈಗ ಏನಾಗುತ್ತೆ ಅಂದರೆ, ಈಗ ನಾನು ಅವರು ಮೆಚ್ಚೋ ಅಂಥದ್ದು ನಾನು ಇನ್ನೂ ಏನೂ ಮಾಡಿಲ್ಲ. ಹಾಗಾಗಿ ಅವ್ರ ರಿಯಾಕ್ಷನ್ ಆ ಥರ ಇದೆ. ಈಗ ನಾನು ಏನಾದರೂ ಒಂದು ದೊಡ್ಡ ಸಾಧನೆ ಅಥವಾ ನನಗೆ ಏನಾದರೂ ಒಂದು ಬ್ರೇಕ್ ಸಿಕ್ತು ಈ ಸಿನಿಮಾಯಿಂದ ಅಂದರೆ ಅವರು ಖುಷಿಯಾಗಿ ಹೇಳ್ಕೊತಾರೆ, ಇಲ್ಲ ನನ್ನ ಮಗಳು ಇದು ಮಾಡ್ತಿದ್ದಾಳೆ, ಹಾಗೆ ಮಾಡ್ತಿದ್ದಾಳೆ. ಅಲ್ಲಿವರೆಗೂ ಎಲ್ರಿಗೂ ಇದ್ದಿದ್ದೆ ಇದು. ಈ ಥರ ರಿಯಾಕ್ಷನ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನವರಿ ಫೆಬ್ರವರಿ ಹಂಗೆ ಕಂಟಿನ್ಯೂಸ್ ಆಗಿ ಇನ್ನೊಂದು 10 ತಿಂಗಳು ಸಿನಿಮಾ ಸೊ ಆಲ್ ವೇಸ್ ನಿಮಗೆ ಜನವರಿ 3rd ಸಿನಿಮಾ ರಿಲೀಸ್ ಆಗ್ತದೆ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಆಡಿಯನ್ಸು ಈಗ ಏನು ಅನ್ಕೋತಾರೆ ಅಂದರೆ, ಒಂದು ಇದರಲ್ಲಿ ಫೈಟ್ ಇದೆ ಅಪ್ಪ, ನನಗೆ ತುಂಬ ಇಷ್ಟ ಆಗುತ್ತೆ, ನಾನು ಹೋಗಬೇಕು. ಅಥವಾ ಒಬ್ಬರು ನಂಗೆ ಫ್ಯಾಮಿಲಿ ಎಮೋಷನ್ಸ್ ಇದೆ, ನನಗೆ ಕನೆಕ್ಟ್ ಆಗುತ್ತೆ, ಹೋಗಬೇಕು. ಲವ್ ಸ್ಟೋರಿ ಇರೋರು ಓಕೆ ಲವ್ ಸ್ಟೋರಿ ಇದೆ, ನಾನು ಲವ್ ಸ್ಟೋರಿ ನೋಡ್ತೀನಿ ಅಂತಾರೆ. ಬಟ್ ಈ ಸಿನಿಮಾ ಹೇಗಿದೆ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಥರ ಇದೆ. ಇಲ್ಲಿ ಯಾವ ಎಮೋಷನ್ಸು ಕಡಿಮೆ ಇಲ್ಲ, ಎಲ್ಲ ಫ್ಯಾಮಿಲಿ ಸ್ಟೋರೀಸ್ ಬರುತ್ತೆ, ಲವ್ ಸ್ಟೋರೀಸ್ ಬರುತ್ತೆ, ಮತ್ತು ಫೈಟ್ಸ್ ತುಂಬ ಇದೆ. ಹಾಗಾಗಿ ಎಲ್ಲನೂ ನೋಡೋದ್ರಿಂದ ಒಂದು ಕಂಪ್ಲೀಟ್ ಪ್ಯಾಕೇಜ್. ಎಂಟರ್ಟೈನ್ಮೆಂಟಿಗೆ ಮಾತ್ರ ಯಾವುದೇ ಕೊರತೆ ಇರಲ್ಲ. ಸೊ ಜನವರಿ 3rd ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.